ಕಮಿಷನರ್! ರಾಜ್, ಮೈಕಲ್ ರಾಜ್, ಮೇಕರ್, ಕಿಂಗ್ ಮೇಕರ್. ನಾನು ಅಂದ್ರೆ ಜನ, ನಾನ್ ನಿಂತ್ರೆ ಜಾತ್ರೆ, ನಡೆದ್ರೆ ಮೆರವಣಿಗೆ. ನಾನು ಮನ್ಸ್ ಮಾಡಿದ್ರೆ ಸರ್ಕಾರ ಬರುತ್ತೆ, ಸರ್ಕಾರ ಉಳ್ಳತ್ತೆ. ದಟ್ ಈಸ್ ಮೈ ಪವರ್. ನಾನು ಇಲ್ದೇ ಇರೋವಾಗ ನನ್ ಮಗನ್ ಅರೆಸ್ಟ್ ಮಾಡಿದೀರಾ. ಆಫ್ಟರ್ ಆಲ್ ಒಬ್ಬ ACP ನನ್ ಮಗನ್ ಎತ್ತಾಕೊಂಡ್ ಬಂದಿದ್ದಾನೆ. ಯಾರವನು? ಯಾರು? ತಿರುಪತಿ. ನನ್ನ ಏಕವಚನದಲ್ಲಿ ಮಾತಾಡಿಸ್ತೀಯ? ಯಾರೋ ನೀನು? ನಿನ್ ರೇಪಿಸ್ಟ್ ಮಗನ್ ಅರೆಸ್ಟ್ ಮಾಡಿರೋ ತಿರುಪತಿ. ತಿರುಪತಿ. ನಾನು ಯಾರು ಅಂತ ಮೊದ್ಲೇ ನಿನ್ ಗೊತ್ತಿದ್ದಿದ್ರೆ ನನ್ನ ಮಗನ್ ಅರೆಸ್ಟ್ ಮಾಡೋ ತಪ್ಪು ನೀನ್ ಮಾಡ್ತಾ ಇರ್ಲಿಲ್ಲ. ಮಿಸ್ಟರ್ ACP, ನಿನಗೆ ಯಾವ ಕೋರ್ಟಲ್ಲಿ ಬೇಲ್ ಬೇಕು, ಎಷ್ಟು ಕೋಟಿ ಸೆಕ್ಯೂರಿಟಿ ಬೇಕು ಹೇಳು, ಅದನ್ನ ನಾವು ಅರೇಂಜ್ ಮಾಡ್ತೀವಿ. ಮೊದಲು ಆ ದಿನ ರಿಲೀಸ್ ಮಾಡು. ನಿನಗೆ ಕರಿಕೋಟ್ ಹಾಕೊಳ್ಳೋ ಶೋಕಿ ಇದ್ರೆ ಶಿವಾಜಿನಗರ ಗೋರಿಪಾಳ್ಯದಲ್ಲ ಫುಟ್ಪಾತ್ ಮೇಲೆ ಸೀರೆ ಮಾಡ್ತಾ ಇರ್ತಾರೆ. ಅದನ್ನ ಹಾಕೊಂಡು ಶೋಕಿ ತೀರಿಸ್ಕೋ. ಅದನ್ನ ಬಿಟ್ಕೊಂಡು ಸತ್ಯಕ್ಕೋಸ್ಕರ ಹೋರಾಡಕ್ ಹಾಕೊಳ್ಳೋ ಈ ಕರಿಕೋಟಿಗೆ ಯಾಕೋ ಅವಮಾನ ಮಾಡ್ತಾ ಇದೆಯಾ? Look, today is Saturday, tomorrow is Sunday, day after tomorrow is Monday. We shall meet in the court. ACP ತಿರುಪತಿಗೆ ಧಿಕ್ಕಾರ. ನಾನು ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಮಾಡ್ತೀನಿ. ಹೋರಾಟ. ತಿರುಪತಿ, ತಿರುಪತಿ, ಕಂಟ್ರೋಲ್ yourself. No, sir. I cannot be in control. ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ಯಾವನ ಕೇವಲವಾಗಿ ಮಾತಾಡಿದ್ರೆ I can never be in control. Michael Raj, we shall meet in the court. Yes, Tirupati. We'll meet in court. Eknath, come on. ಹೋರಾಟ ಕ್ಯಾನ್ಸಲ್. Michael Raj! Michael Raj, alias Dhanraj. ನೀನ್ ಯಾರು? ಎಲ್ಲಿದ್ದೆ? ಹೇಗಿದ್ದೆ? ಈಗ ಹೇಗಿದ್ಯಾ? ಮುಂದೇನಾಗ್ತೀಯಾ? ನೀನಿಡೀ ಹಾರೋಸ್ಕೋಪ್ ಈ ತಿರುಪತಿ ಕೈಲಿದೆ. ಯಾವತ್ತಿ ನಿನ್ನ ಮುಖವಾಡ ಕಳ್ಚಿ ಬೆತ್ತಲೆ ನಿಲ್ಲಿಸ್ತೀನೋ ಅವತ್ತಿ ತಿರುಪತಿ ಯಾರು ಅಂತ ಗೊತ್ತಾಗತ್ತೆ. ಗೊತ್ತಾಗಿದ್ದಿನ ಮೈಕಲ್ ರಾಜ್ ಅಲಿಯಾಸ್ ಧನ್ರಾಜ್. ನೀನ್ ಯಾರು? ಎಲ್ಲಿದ್ದೆ? ಹೇಗಿದ್ದೆ? ಈಗ ಹೇಗಿದ್ಯಾ? ಮುಂದೇನಾಗ್ತೀಯಾ? ನೀನಿಡೀ ಹಾರೋಸ್ಕೋಪ್ ಈ ತಿರುಪತಿ ಕೈಲಿದೆ. ಯಾವತ್ತಿ ನಿನ್ನ ಮುಖವಾಡ ಕಳ್ಚಿ ಬೆತ್ತಲೆ ನಿಲ್ಲಿಸ್ತೀನೋ ಅವತ್ತಿ ತಿರುಪತಿ ಯಾರು ಅಂತ ಗೊತ್ತಾಗತ್ತೆ. ಗೊತ್ತಾಗಿದ್ದಿನ ನಮ್ ಲೆಕ್ಕದಲ್ಲಿ ಚುಕ್ತಾಗಿ ಹೋಗಿದ್ದಾನೆ ಅನ್ಕೊಂಡಿದ್ದ ಒಬ್ಬ ವ್ಯಕ್ತಿನ ಇವತ್ತು ಭೇಟಿ ಮಾಡಿದೆ. ಯಾರೋದು? ಧನ್ರಾಜ್. ಯಾವ ದುಷ್ಟನಿಂದ ಈ ನಿನ್ನ ಮಗ 10 ವರ್ಷ ಜೈಲ್ ಕಂಬಿ ಎಣಿಸ್ಬೇಕಾಗಿ ಬಂತು, ಅದೇ ದುಷ್ಟನ ಮಗ ಇವತ್ತು ನನ್ನ ಕೈಯಿಂದಾನೆ ಜೈಲ್ ಕಂಬಿ ಎಣಿಸ್ತಾ ಕೂತಿದ್ದಾನೆ. ಯಾವ ದುಷ್ಟ ಅವತ್ತು ನಮ್ಮ ಸಂಸಾರನ ಕಣ್ಣೀರಲ್ಲಿ ಕೈ ತೊಳೆ ಹಾಗೆ ಮಾಡಿದ್ನೋ ಅದೇ ದುಷ್ಟನ ಸಂಸಾರ ಇವತ್ತು ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಇದೇ ಅಲ್ವಾ ನಮ್ಮ ವಿಧಿ ಅಂದ್ರೆ? ಇದೇ ಅಲ್ವಾ ಅದೃಷ್ಟ? ಅವತ್ತು ಅವನ್ ದುನಿಯಾ, ಇವತ್ತು ನಂದು. ಯಾವ ಸಾಮ್ರಾಜ್ಯನ ಇವತ್ತು ಅವನು ಕಟ್ಟಿದನೋ ಅದನ್ನ ಸರ್ವನಾಶ ಮಾಡಿ ಅವನ ಮಗನ ಜೀವನ ಪರ್ಯಂತ ಜೈಲಲ್ಲಿ ಕೊಳೆ ಹಾಗೆ ಮಾಡ್ಲಿಲ್ಲ. ಇವ್ ನಿನ್ ಮಗನೇ ಅಲ್ಲ, ಇದು ಸತ್ಯ.
ನಂಗೆ ಡ್ಯಾಶ್. ಹಾ ನೀನು? ಸಾರಿ. ಹೇ ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಹಾಗೆ ಹೋಗ್ತಾ ಇದೀಯಾ? ಸಾರಿ ಹೇಳಿದ್ನಲ್ಲ. ಸಾರಿ ಹೇಳ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಈ ಮನುಷ್ಯನಿಗೆ ತುಂಬಾ ದಿಮಾಕು. ಹಾಗೇನಿಲ್ವಲ್ಲ. ನಿಮ್ಗೆ ಹೇಗ್ ಗೊತ್ತು ಇವನ ಬಗ್ಗೆ? ನಿಮ್ಗೇನ್ ಗೊತ್ತು ಅಂತ? ಇವನು ನನ್ನ ಮಗ. ಹಾ ನಿಮ್ ಮಗನಾ? ನೋನು ನಾನ್ ನಂಬಲ್ಲ. ನೀವ್ ನೋಡಿದ್ರೆ ಎಷ್ಟು ಒಳ್ಳೆಯವ್ರ ತರ ಕಾಣ್ತಿರಲ್ಲ, ಆದ್ರೆ ಇವರು ಯಾಕಮ್ಮ? ಅವನೇನ್ ಮಾಡ್ದ? ಒಂದಿನ ನನ್ ಜಾಗಿಂಗ್ ಮುಗಿಸ್ಕೊಂಡು ಸ್ಕೂಟಿಲ್ ಮನೆಗೆ ಹೋಗ್ತಿರ್ಬೇಕಾದ್ರೆ ನಿಮ್ ಮಗ ಅದೇ ರಸ್ತೆನಲ್ಲಿ ಜಾಗಿಂಗ್ ಮಾಡ್ತಾ ಇದ್ದ. ಏನೋ ಸಡನ್ ಆಗಿ ನನ್ ಸ್ಕೂಟಿ ಹಳ್ಳಕ್ ನುಗ್ಗಿ ನಿಮ್ ಮಗನ್ ಬಟ್ಟೆ ಮೇಲೆ ಸ್ವಲ್ಪ ಕೆಸರು ಬಿತ್ತು. ನಾನ್ ಸಾರಿ ಕೇಳೋಣ ಅಂತ ಸ್ಕೂಟಿ ನಿಲ್ಸಿದ್ರೆ ಅವ್ರು ಏನ್ ಮಾಡಿದ್ರು? ಏನ್ ಮಾಡ್ದ? ನಾನು ಬಟ್ಟೆ ಗಲೀಜ್ ಮಾಡಿದ್ಯಾ, ಹಾಗಾಗಿ ನಿನ್ ಬಟ್ಟೆ ಕೂಡ ಗಲೀಜ್ ಮಾಡ್ತೀನಿ. ಇಂದು ಕೆಸರು ಹಾಕ್ಬಿಟ್ನಾ? ಕೆಸರು ಹಾಕಿದ್ರೆ ಪರವಾಗಿಲ್ಲಮ್ಮ, ನಾನ್ ವಾಶ್ ಮಾಡ್ಕೊಳ್ತಾ ಇದ್ದೆ. ಆದ್ರೆ ನನ್ನ ಗಟ್ಟಿಯಾಗಿ ತಪ್ಕೊಂಡು ನೀವೇ ಸ್ವಲ್ಪ ಯೋಚನೆ ಮಾಡಿ. ಅಯ್ಯೋ ಅವನು ಹಾಗೆ ಮಾಡೋನಲ್ವಲ್ಲ. ಹೌದೌದು, ಎಲ್ಲ ತಾಯಿಯಂದ್ರಿಗೂ ಅವ್ರ ಮಕ್ಳು ಶ್ರೀರಾಮಚಂದ್ರನೇ. ಆಯ್ತಮ್ಮ, ನಾನ್ ವಿಚಾರಿಸ್ತೀನಿ. ಹಾ ವಿಚಾರಿಸಿ ವಿಚಾರಿಸಿ, ನಾನು ಒಂದ್ಸಲ ವಿಚಾರಿಸ್ತೀನಿ. ಎಷ್ಟಾಯ್ತು? 600 ಸರ್. ರೀ ಮಿಸ್ಟರ್, ನಿಮ್ ತಾಯಿ ಹತ್ರ ಎಲ್ಲ ಮಾತಾಡಿದೀನಿ. ಬಿ ಕೇರ್ಫುಲ್. ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಇರ್ಲಿ. ತಗೊಳ್ಳಿ, ಕೊಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಮ್ಮ ಹಾ ಕಾರಲ್ಲಿ ಇರ್ತೇನೆ. ಸರಿಪ್ಪ. ಮೇಡಮ್, ಅವ್ರು ಯಾರು ಅಂತ ಗೊತ್ತಿದ್ದು ಇಷ್ಟೊಂದು ಮಾತಾಡ್ತಿದ್ದೀರಾ ನೀವು? ಯಾರು? ತಿರುಪತಿ ಅಂತ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅದಕ್ಕೆ ನೋಡಿದ ತಕ್ಷಣ ಟಾರ್ಗೆಟ್ ಮಾಡ್ಬಿಟ್ಟೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಆಮ್ ಇನ್ ಲವ್ ವಿತ್ ಯು, ಲವ್ ವಿತ್ ಯು. ಏನ್ ಹುಚ್ಚ? ಹೌದು, ನಿನ್ ಹುಚ್ಚು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಜನ ಕೇಳಿಸ್ಕೊಂಡ್ರೆ ಕಲ್ಲಲ್ಲಿ ಹೊಡಿತಾರೆ. ಹುಷಾರ್. ಸೋ ಸ್ವೀಟ್. ಮೂವ್. ಹೇ ಹೇ ತಿರುಪತಿ, ಸ್ಟಾಪ್. ತಿರುಪತಿ, ನಾನ್ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನಾನ್ ತುಂಬಾ ಹಠವಾದಿ. ಬೇಕು ಅಂದಿದ್ದನ್ನ ಪಡೆಯೋವರೆಗೂ ಬಿಡಲ್ಲ. ಯುವರ್ ಆನರ್, ಒಂದು ವೇಳೆ ಈ ನಿಖಿಲ್ ಹೇಳಿದಾಗೆ ಆದಿ ರೇಪ್ ಮಾಡಿದೆ ನಿಜವಾಗಿದ್ರೆ 9 ಗಂಟೆ ರಾತ್ರಿನಲ್ಲಿ ಸುರಿಯೋ ಮಳೆನಲ್ಲಿ ಒಂಟಿಯಾಗಿರೋ ಮಾರ್ಗ್ರೆಟ್ ಮನೆಗೆ ರೋಹಿತ್ ಈ ನಿಖಿಲ್ ಯಾಕೆ ಹೋಗಿದ್ರು? ರೋಹಿತ್ನ ಕೊಂದು ಮಾರ್ಗ್ರೆಟ್ ನ ರೇಪ್ ಮಾಡಿ ಶೂಟ್ ಮಾಡಿದ ಹಾದಿ ನಿನ್ನ ಕೊಲ್ಲಿಲ್ಲ. ನಿನ್ನ ಕೊಲ್ದೇ ಇದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಖಂಡಿತ ಅನ್ನೋದನ್ನ ತಿಳಿದಿರೋಷ್ಟು ಮೂರ್ಖರಲ್ಲ ಅವರು. ಈ ನಿಖಿಲ್ ಹೇಳ್ತಿರೋದೆಲ್ಲ ಕಟ್ಟು ಕತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಬೇಕಾಗಿಲ್ಲ ಇವರ ಆನರ್. ಒಬ್ಬ ಆರೋಪಿಯನ್ನೇ ಐ ವಿಟ್ನೆಸ್ ಆಗಿ ಇಟ್ಕೊಂಡು ಮೈಕಲ್ ರಾಜನಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆದಿನ ಅರೆಸ್ಟ್ ಮಾಡಿ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಬಚ್ಚೇಗೌಡ ಫೈಲ್ ಮಾಡಿರೋ ರಿಪೋರ್ಟ್ ನೇ ಬದಲಾಯಿಸಿ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸಿ ರಿಪೋರ್ಟ್ ನ ಫೈಲ್ ಮಾಡಿದ್ದಾರೆ. ರಿಪೋರ್ಟ್ ಹೇಳುತ್ತೆ 3 ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ. ಆದ್ರೆ ಐ ವಿಟ್ನೆಸ್ ಆಗಿರೋ ನಿಖಿಲ್ ಹೇಳ್ತಾರೆ 4 ಜನ ಇದ್ರು ಅಂತ. ಅಂದ್ರೆ ಇವ್ರು ಪ್ರೊಡ್ಯೂಸ್ ಮಾಡಿರೋ ಸಾಕ್ಷಿಗಳಲ್ಲೇ ಕನ್ಫ್ಯೂಷನ್ ಇದೆ. 3 ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ರೂ ಕೂಡ ಆ 3 ಜನನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವರೆಲ್ಲ ಯಾರು? ಕೇವಲ ಆರೋಪಿ ಸ್ಥಾನದಲ್ಲಿರೋ ನಿಖಿಲ್ನ ಹೇಳಿಕೆ ಆಧಾರದ ಮೇಲೆ ನನ್ನ ಕಕ್ಷಿದಾರನಾದ ಆದಿನ ಅರೆಸ್ಟ್ ಮಾಡಿರೋದು ತಪ್ಪು. ಈ ಕೊಲೆಗೂ ಆದಿಗೂ ಯಾವ ಸಂಬಂಧನೂ ಇಲ್ಲ. ನಿರಪರಾಧಿಯಾದ ಆದಿನ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೋತೀನಿ. ದಟ್ಸ್ ಆಲ್ ಯುವರ್ ಆನರ್. ಪರಸ್ಪರ ವಾದ ವಿವಾದಗಳನ್ನು ಕೇಳಿದ ನಂತರ ಅತ್ಯಾಚಾರ ಮತ್ತು ಕೊಲೆಗೆ ಸ್ಪಷ್ಟವಾದ ಸಾಕ್ಷಿಗಳ ಕೊರತೆ ಎದ್ದು ಕಾಣುತ್ತಿದೆ. ಪೋಸ್ಟ್ ಮಾರ್ಟಮ್ ವರದಿಯ ಪ್ರಕಾರ ಕಾರ್ಪೊರೇಷನ್ ಕಮಿಷನರ್ ಮಾರ್ಗರೇಟ್ ಅವರ ಮೇಲೆ ನಡೆದ ಕೊಲೆಗೆ ಕಾರಣರಾದ ಉಳಿದ ಆರೋಪಿಗಳನ್ನು ಶೋಧಿಸಲು ಪೊಲೀಸ್ ಇಲಾಖೆಗೆ ಆದೇಶಿಸಲಾಗಿದೆ. ಹಾಗೂ ಆರೋಪಿ ಸ್ಥಾನದಲ್ಲಿರುವ ಆದಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಮೈ ಡಿಯರ್, ಕಾನೂನಿಗೆ ಸಾಕ್ಷಿ ಬೇಕು,
ಆ ಸಾಕ್ಷಿ ನಾನು ಯಾವತ್ತೂ ಎಲ್ಲೂ ಉಳಿಸಿಲ್ಲ. ದಟ್ ಈಸ್ ಮೈಕಲ್ ರಾಜ್. ನಿನ್ ಮಗನಿಗೆ ಸಿಕ್ಕಿರೋದು ಬೇಲು. ಕೋರ್ಟಿನವನ್ನ ಬಿಡುಗಡೆ ಮಾಡಿಲ್ಲ, ಬಿಡೋದಕ್ಕೆ ನಾನು ಬಿಡೋದೂ ಇಲ್ಲ. ನೀನ್ ಸಮಾಧಿ ಕಟ್ಬೇಕು ಅಂತಿರೋ ಸಾಕ್ಷಿನ ಎಪ್ಸಿ ಕೋರ್ಟಿಗೆ ಎಳ್ಕೊಂಬಂದು ನಿನ್ ಮಗನಿಗೆ ನೇಣು ಹಾಕ್ಸಿ ಅವನ್ ಸಮಾಧಿ ಮೇಲೆ ನೀನ್ ಪಿಂಡ ಇಡೋಗ್ ಮಾಡ್ಲಿಲ್ಲ. ಇವನ್ ತಿರುಪತಿನೇ ಅಲ್ಲ. ಏನಂದ ಧನರಾಜ್? ಯಾವ ಸಾಕ್ಷಿ ನೀನು ಉಳಿಸೋದೇ ಇಲ್ವಾ? ನಿನ್ ಲೈಫಲ್ಲಿ ಮರೆಯಕ್ಕಾಗ್ದಿರಂತ, ನಾಶ ಮಾಡಕ್ಕಾಗ್ದಿರಂತ ಒಂದು ಸಾಕ್ಷಿನ ಇನ್ನೂ ಜೀವಂತ ಹೋಗ್ಬಿಟ್ಟಿದ್ಯಾ. ಅದನ್ನ ಮರಿಬೇಡ.